ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗಾಗಲೇ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. ಉಳಿದ ನಕ್ಸಲರು ಜಸ್ಟ್ ಮಿಸ್ ಆಗಿದ್ದಾರೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಆದರೆ ಎಸ್ಕೇಪ್ ಆಗಿರುವಂತಹ ಈ ಕೆಂಪು ಉಗ್ರರ ಸುಳಿವು ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಒಂದು ದಶಕ, ಬರೋಬ್ಬರಿ ಒಂದು ದಶಕ ಕರುನಾಡಲ್ಲಿ ನಕ್ಸಲರ ಸದ್ದೇ ಇರಲಿಲ್ಲ. ಮಲೆನಾಡಲ್ಲಿ ಕೆಂಪು ಉಗ್ರರ ಸುಳಿವೇ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಉಡುಪಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಪತ್ತೆಯಾಗಿದ್ರು. ಅದಾದ ಕೆಲವೇ ದಿನಗಳಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿ ಹೋಯಿತು. ವಿಕ್ರಮ್ ಮಟಾಶ್, ಉಳಿದ ನಕ್ಸಲರು ಅಲರ್ಟ್. ಕೇರಳಕ್ಕೆ ವಲಸೆ ಹೋದ್ರ ನಕ್ಸಲರ ಟೀಮ್. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪೀತಬೈಲುವಿನಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರ ಹುಡುಕಾಟ ಚುರುಕುಗೊಂಡಿದೆ. ಮುಂಡುಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದ್ರಿ ಸೇರಿ ಹಲವರಿಗಾಗಿ ಶೋಧ ನಡೀತಾ ಇದೆ. 10 ದಿನದಿಂದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಆಗುಂಬೆ ಭಾಗದಲ್ಲಿ ಕೂಬಿಂಗ್ ನಡೀತಾ ಇದೆ. ಆದರೆ ಯಾವ ನಕ್ಸಲರ ಸುಳಿವು ಮಾತ್ರ ಸಿಗ್ತಿಲ್ಲ. ಎನ್ಎಫ್ ಟೀಮ್ ಅದೆಷ್ಟೋ ಕೂಬಿಂಗ್ ನಡೆಸಿದ್ರು ಕೂಡ ಯಾವ ನಕ್ಸಲರ ಹೆಜ್ಜೆ ಗುರುತು ಕೂಡ ಪತ್ತೆಯಾಗ್ತಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಎನ್ಕೌಂಟರ್ಗೆ ಹೆದರಿ ನಕ್ಸಲರು ಮತ್ತೆ ಕೇರಳ ಕಡೆ ವಲಸೆ ಹೋದರೆ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಿದ್ದಂತೆ ಉಳಿದ ನಕ್ಸಲರನ್ನ ಮುಖ್ಯ ವಾಹಿನಿಗೆ ಕರೆದುಕೊಂಡು ಬರುವ ಸಮಿತಿ ಕೂಡ ಆಕ್ಟಿವ್ ಆಗಿದೆ. ಆದರೆ ಅವರ ಸಂಪರ್ಕಕ್ಕೂ ಕೂಡ ನಕ್ಸಲರು ಸಿಗ್ತಿಲ್ಲ. ಸ್ಥಳೀಯರ ಬೆಂಬಲವೂ ಇಲ್ಲ. ಹೀಗಾಗಿ ಈ ನಕ್ಸಲರೀಗ ಎಲ್ಲಿ ಹೋದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಎನ್ಕೌಂಟರ್ ಬಳಿಕ ಕೂಬಿಂಗ್ ಅಂತೂ ನಿರಂತರವಾಗಿ ನಡೀತಾ ಇದೆ. ದಿನದ 24 ಗಂಟೆಯೂ ಕಾಡಿನೊಳಗೆ ಎನ್ಎಫ್ ಟೀಮ್ ಹದ್ದಿನ ಕಣ್ಣಿಟ್ಟಿದೆ. ಇಷ್ಟಾದ್ರೂ ನಕ್ಸಲರು ಕಾಣಿಸ್ತಿಲ್ಲ ಅಂದ್ರೆ ಕೇರಳಕ್ಕೆ ವಲಸೆ ಹೋದ್ರಾ ಅನ್ನೋ ಅನುಮಾನ ಮತ್ತಷ್ಟು ದಟ್ಟವಾಗ್ತಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೀವೇನಾದರೂ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದೀರಾ? ಕಂಪನಿಯವರಿಗೆ ನಿಮ್ಮ ಆಧಾರ್ ಕಾರ್ಡ್ ಸೇರಿ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೀರಾ? ಹಾಗಾದರೆ ಯಾವುದಕ್ಕೂ ಹುಷಾರಾಗಿರಿ. ಸಾಲ ಪಡೆಯುವ ಮಹಿಳೆಯರೇ ಎಚ್ಚರ ಎಚ್ಚರ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆಯೋರೇ ಹುಷಾರ್. 18 ಮಹಿಳೆಯರಿಗೆ 28 ಲಕ್ಷ ರೂಪಾಯಿ ದೋಖಾ. ತುಮಕೂರು ಎಸ್ಪಿ ಕಚೇರಿ ಮುಂದೆ ಅಲೆದಾಡುತ್ತಿರುವ ಈ ಮಹಿಳೆಯರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ್ರಿ. ಇವರೆಲ್ಲ ತುಮಕೂರು ಜಿಲ್ಲೆಯ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನವರು. ಒಂದು ಹೊತ್ತು ಊಟಕ್ಕೂ ಪರದಾಡೋ ಈ 18 ಮಹಿಳೆಯರಿಗೆ ವಂಚಕರು ನಾಮ ಹಾಕಿ ಪರಾರಿಯಾಗಿದ್ದಾರೆ. ಬೇಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಜಯ್, ಜಾಧವ್, ದೀಪಕ್ ಎಂಬ 3 ವಂಚಕರು ಈ ಮಹಿಳೆಯರಿಗೆ ಪಂಗನಾಮ ಹಾಕಿದ್ದಾರೆ. ನಮ್ಮ ಕಂಪನಿಯಲ್ಲಿ ನಿಮಗೆ ನಾವು ಸಾಲ ಕೊಡ್ತೀವಿ ಅಂತ ನಂಬಿಸಿದ್ದಾರೆ. ಪ್ರಧಾನಿ ಮೋದಿ ನಿಮಗೆ ಸಬ್ಸಿಡಿ ಹಾಕ್ತಾರೆ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡಿದ್ದಾರೆ. ಮಹಿಳೆಯರ ಬಳಿ ಆಧಾರ್ ಕಾರ್ಡ್ ಸೇರಿ ಇನ್ನಿತರ ದಾಖಲೆಗಳನ್ನ ಪಡೆದಿದ್ದಾರೆ. ಆದರೆ ಸಾಲ ಸಿಗುತ್ತೆ ಅಂತ ಕಾದು ಕುಳಿತಿದ್ದ 18 ಮಹಿಳೆಯರಿಗೆ ಹಣ ಕೊಡದೇನೆ ಅವರನ್ನ ಸಾಲಗಾರನಾಗಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನೀವು ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ? ನಾವು ಆಧಾರ್ ಕಾರ್ಡ್ ಒಂದು ಕೊಟ್ಟು ಪಾಸ್ಬುಕ್ ಅಷ್ಟು ಇಸ್ಕೊಂಡವ್ರೆ ಸರ್. ಅವರೇ ಮಾಡ್ಸ್ಯಾರೆ ಸರ್, ನಾವು ಮಾಡ್ಸಿಲ್ಲ. ನಾವು ದುಡ್ಡು ಕೊಟ್ಟಲ್ಲ ಅವ್ರಿಗೆ, ಅವರೇ ಇಸ್ಕೊಂಡು ಹೋಗೋದು. ನಮ್ಗೆ 5,000 ಮೋಸ ಮಾಡಿರೋದು ಗೊತ್ತಾಗಿಲ್ಲ ನಿಮಗೆ? ದುಡ್ಡು ಕೊಟ್ಟರೆ ನೀವೇ ತಾನೆ ಅವ್ರಿಗೆ ಕ್ಯಾಶ್ ಬಿಡಿಸಿ ಬ್ಯಾಂಕ್ನಾಗ ಕೊಡಲ್ವ ನಿಮಗೆ? ಕೊಡ್ತಾರೆ ಸರ್. ನಾವು ತಾಂಡ್ರೋ ಕೊಡ್ತಾ ಇದೀವಿ ಸರ್. ಇದು ನಕಲಿ ಮಾಡ್ಕೊಂಬಂಬರಲ್ಲ ನಿಮಗೆ. ಹೌದು, 18 ಮಹಿಳೆಯರು ಬೇಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಎಂಬ ಕಂಪನಿಯಿಂದ ಯಾವುದೇ ಸಾಲ ಪಡೆದಿಲ್ಲ. ಆದರೆ ಒಬ್ಬರು 1 ಲಕ್ಷ, ಮತ್ತೊಬ್ಬರು 2 ಲಕ್ಷ, ಇನ್ನು ಕೆಲವರು 3 ಲಕ್ಷದ ತನಕ ಸಾಲ ಪಡೆದಿರುವ ದಾಖಲೆಗಳಿವೆ. ಮೋಸ ಹೋದ ಮಹಿಳೆಯರು ಕೂಡಲೇ ತುಮಕೂರು ಎಸ್ಪಿ ಕಚೇರಿಗೆ ಭೇಟಿ ನೀಡಿ ನ್ಯಾಯ ಕೊಡಿಸುವಂತೆ ಅಳಲು ತೋಡ್ಕೊಂಡಿದ್ದಾರೆ.
ಫ್ರಾಡ್ಯುಲೆಂಟ್ ಹೆಸರುಗಳಲ್ಲಿ ಲೋನ್ಸ್ ಇಶ್ಯೂ ಮಾಡಿಸಿ ಮತ್ತೆ ಆ ದುಡ್ಡನ್ನು ಅವರು ವಾಪಸ್ ಅವರೇ ಸೆಲ್ಫ್ ಯೂಸ್ಗೋಸ್ಕರ ತೊಗೊಳ್ತಾ ಇದ್ದಾರೆ ಅಂತ ಫಂಡ್ಸ್ ಮಿಸ್ಅಪ್ರಾಪ್ರಿಯೇಷನ್ ಇದರಲ್ಲಿ ನಮಗೆ ಒಂದು FIR ಬಂದಿತ್ತು. ಇಮಿಡಿಯೇಟಾಗಿ FIR ತೊಗೊಂಡಿದ್ದೀವಿ. ಇವರು ಎಲ್ಲೆಲ್ಲಿ ಈ ಥರ ಡಿಸ್ಬರ್ಸ್ಮೆಂಟ್ ಮಾಡಿದಾರ, ಲೋನ್ ಯಾರ್ಯಾರ ಹೆಸರಲ್ಲಿ ಹೋಗಿದೆ, ಇದೆಲ್ಲ ವಿಚಾರಣೆ ಮಾಡಿ ಲಾಜಿಕಲಿ ನಾವು ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡ್ತೀವಿ. ಮೋಸ ಹೋದ ಮಹಿಳೆಯರಿಗೆ ತುಮಕೂರು SP ಧೈರ್ಯ ತುಂಬಿದ್ದಾರೆ. ಖದೀಮರನ್ನ ಬಂಧಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಏನೇ ಇರಲಿ, ಯಾವುದಕ್ಕೂ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆಯೋಕ್ಕೂ ಮುನ್ನ ಎಚ್ಚರವಾಗಿರಿ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಮಂಗಳೂರಿನಲ್ಲಿ ಕಮಿಷನರ್ ಹಟಾವೋ ಚಳುವಳಿ ಜೋರಾಗಿದೆ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿರುದ್ಧ ಆಕ್ರೋಶ ಹೆಚ್ಚಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಮಿಷನರ್ ವರ್ಗಾವಣೆ ಆಗದೇ ಇದ್ರೆ ಮುಂದಿನ ತಿಂಗಳ ಜಿಲ್ಲೆಗೆ ಆಗಮಿಸುವಂತಹ ಮುಖ್ಯಮಂತ್ರಿ ಎದುರು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆಯನ್ನು ನೀಡಿದೆ DYFI ಸಂಘಟನೆ. ಹಾಗಾದ್ರೆ ಕಮಿಷನರ್ ವಿರುದ್ಧ ಯಾಕಿಷ್ಟು ಆಕ್ರೋಶ? ಈ ಸ್ಟೋರಿ ನೋಡಿ. ಘೋಷಣೆ ಹಠಾವೋ ಹಠಾವೋ ಕಮಿಷನರ್ ಹಠಾವೋ ಎಂದು ಘೋಷಣೆ. ಮಂಗಳೂರು ಪೊಲೀಸ್ ಆಯುಕ್ತರ ವಿರುದ್ಧವೇ ಪ್ರತಿಭಟನೆ. ಕಮಿಷನರ್ ಅನುಪಮ್ ಅಗರ್ವಾಲ್ ನಡೆಗೆ ಭಾರೀ ಖಂಡನೆ. ಮಂಗಳೂರು ಕಮಿಷನರ್ ವರ್ಗಾವಣೆಗೆ ಪಟ್ಟು. ಅಂದಹಾಗೆ ಇತ್ತೀಚಿನ ಮಂಗಳೂರಿನ ಕೋಳೂರಿನಲ್ಲಿ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗೆ ಕಮಿಷನರ್ ಅನುಮತಿ ನಿರಾಕರಿಸಿದ್ರು. ಅಲ್ಲದೆ ಅನುಮತಿ ಇಲ್ಲದೆ ಪ್ರತಿಭಟಿಸಿದ್ದ DYFI ಮುಖಂಡ ಮುನೀರ್ ಕಾಟಿಪಳ್ಳ ವಿರುದ್ಧ ಪೊಲೀಸರು FIR ದಾಖಲಿಸಿದ್ರು. ಇದರಿಂದ ರೊಚ್ಚೆಗೆದ್ದ ಕಾರ್ಯಕರ್ತರು ಕಮಿಷನರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಕಮಿಷನರ್ ವರ್ಗಾವಣೆಗೆ ಆಗ್ರಹಿಸಿ DYFI ಕಾರ್ಯಕರ್ತರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಾಗ ನೂಕಾಟ ತಳ್ಳಾಟ ನಡೆದು ಹೋಯಿತು. ಈ ವೇಳೆ ಕದ್ರಿ ASI ಮುತ್ತಪ್ಪ ಗಂಭೀರವಾಗಿ ಗಾಯಗೊಂಡ್ರು. ಇನ್ನು ಕಮಿಷನರ್ ಅನುಪಮ್ ಅಗರ್ವಾಲ್ ಮಂಗಳೂರಿಗೆ ಬಂದ ಬಳಿಕ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಹೆಚ್ಚಾಗಿದೆಯಂತೆ. ವೇಶ್ಯಾವಾಟಿಕೆ, ಮಸಾಜ್ ಪಾರ್ಲರ್, ಬೆಟ್ಟಿಂಗ್ ದಂಧೆ ಜೋರಾಗಿದೆ ಅಂತ DYFI ಮುಖಂಡ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಇವತ್ತು ಮಂಗಳೂರು ಕ್ರೈಮ್ ಸಿಟಿ ಆಗಿದೆ. ಕೊಲೆಗಳು ನಡೀತಾ ಇದೆ. ಇಲ್ಲಿ ವೇಶ್ಯಾವಾಟಿಕೆ ದಂಧೆ ಇದೆ, ಮಸಾಜ್ ಪಾರ್ಲರ್ ದಂಧೆ ಇದೆ, ಅಕ್ರಮ ಮರಳುಗಾರಿಕೆ ದಂಧೆ ಇದೆ, ಮಟ್ಕಾ ಇದೆ, ಬೆಟ್ಟಿಂಗ್ ಇದೆ, ಸಿಂಗಲ್ ನಂಬರ್ ನಡೀತಾ ಇದೆ, ಜೂಜುಗಳು ನಡೀತಾ ಇದೆ. ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಕುಮ್ಮಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗಳನ್ನು ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು, ಕುಡಿಯುವ ನೀರು ಇದ್ದಿರ್ಬೋದು, ರಸ್ತೆ ಇರ್ಬೋದು, ಬೇರೆಲ್ಲೂ ಮಾಡುವಂಗಿಲ್ಲ. ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಕಮಿಷನರ್ ವರ್ಗಾವಣೆಗೆ DYFI ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ವರ್ಗಾವಣೆ ಆಗದೆ ಹೋದ್ರೆ ಮುಂದಿನ ತಿಂಗಳು ಮಂಗಳೂರಿಗೆ ಆಗಮಿಸುವ CMಗೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅನುಪಮ್ ಅಗರ್ವಾಲ್ ಅವರು ಮಂಗಳೂರು ನಗರದ ಜನರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಾಗಿಲ್ಲ. ಅವರು ಇಲ್ಲಿಂದ ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ. ಇವತ್ತು ಹೋರಾಟ ಆರಂಭ ಮಾಡಿದ್ದೇವೆ. ಮುಂದಿನ ವಾರ ಮಂಗಳೂರು ನಗರಕ್ಕೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬರಲಿಕ್ಕಿದ್ದಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರು ಬರುವಂಥ ಸಂದರ್ಭದಲ್ಲಿ ಮಂಗಳೂರು ನಗರದ